ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತು ನಾನು ಹಸಿ ತಡ್ನಿಕಾಳಿನ ಗ್ರೇವಿ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಸೊ ಇದಕ್ಕೆ ಏನೇನು ಪದಾರ್ಥಗಳು ಬೇಕು ಅಂತ ನೋಟ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು ಇದಕ್ಕೆ 1 ಕಪ್ನಷ್ಟು ಹಸಿ ತಡ್ನಿಕಾಳು ಬಿಡಿಸಿಟ್ಕೊಂಡಿದ್ದೀನಿ. ಹಾಗೆ 1 ಮೀಡಿಯಮ್ ಟೊಮ್ಯಾಟೊ ಮತ್ತು 1 ಹಿಡಿಯಷ್ಟು ತೆಂಗಿನಕಾಯಿ ಕಟ್ ಮಾಡ್ಕೊಂಡಿದ್ದೀನಿ. ಅದಾದ ನಂತರ 1 ಮೀಡಿಯಮ್ ಈರುಳ್ಳಿ, 2 ಪೀಸಷ್ಟು ಶುಂಠಿ, ಹಾಗೆ 1 ಚಕ್ಕೆ, 3 ಲವಂಗ ಹಾಗೂ 5ರಿಂದ 6 ಹೆಸಳು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ. ಇದಿಷ್ಟು ಬೇಕಾಗಿರುವಂಥ ಪದಾರ್ಥ. ಸೊ ಇದ್ರ ಜೊತೆಗೆ ನಾವು ತಡ್ನಿಕಾಳು ಜೊತೆಗೆ ನಾವು ಬದನೆಕಾಯಿ ಹಾಕ್ಕೋಬೋದು, ಹಾಗೆ ಆಲೂಗೆಡ್ಡೆನೂ ಕೂಡ ಹಾಕ್ಕೋಬೋದು. ಇದು ಆಪ್ಷನಲ್, ನಿಮ್ಗೆ ಇಷ್ಟ ಇದ್ದರೆ ಹಾಕ್ಬೋದು, ಇಲ್ಲಾಂದರೆ ಸ್ಕಿಪ್ ಮಾಡ್ಬೋದು. ಬರೀ ತಡ್ನಿಕಾಳಲ್ಲೇ ನೀವು ಮಾಡ್ಬೋದು ಗ್ರೇವಿನ. ಸೊ ಇದಿಷ್ಟು ನಿಮಗೆ ಬೇಕಾಗಿರುವಂತಹ ಪದಾರ್ಥ. ಇದನ್ನೆಲ್ಲ ನಾನು ರುಬ್ಕೋತಾ ಇದ್ದೀನಿ. ಮೊದಲು ಟೊಮ್ಯಾಟೊ ಹಾಕ್ಕೊಂಡೆ, ಅದಾದ ನಂತರ ಈರುಳ್ಳಿ ಹಾಕ್ಕೋತಾ ಇದ್ದೀನಿ, ಶುಂಠಿ, ಬೆಳ್ಳುಳ್ಳಿ, ಚಕ್ಕೆ, ಲವಂಗ, ಇದಿಷ್ಟು ಏನು ತಗೊಂಡಿದ್ವಿ ತೆಂಗಿನಕಾಯಿ, ಸೊ ಇದೆಲ್ಲವನ್ನು ನಾವು ರುಬ್ಕೋಬೇಕು. ಇದ್ರ ಜೊತೆಗೆ ಇನ್ನೊಂದು ಇಂಗ್ರೀಡಿಯೆಂಟ್ಸ್ ಇದೆ, ಅದಂದರೆ ಹಚ್ಚ ಖಾರ ಪುಡಿ. ನಿಮ್ಗೆ ಎಷ್ಟು ಖಾರ ಬೇಕೋ ಅಷ್ಟು ಖಾರ ಪುಡಿ 1 ಸ್ಪೂನ್ ಅಥವಾ 2 ಸ್ಪೂನ್, ಎಷ್ಟು ಬೇಕೋ ನಿಮಗೆ ಖಾರ ಅಷ್ಟು ಹಾಕ್ಕೋಬೋದು. ನಾನು 1 ದೊಡ್ಡ ಸ್ಪೂನಲ್ಲಿ ಹಾಕ್ಕೊಂಡಿದ್ದೀನಿ. ಅದೇ ಸ್ಪೂನಲ್ಲಿ 1/4 ಚಮಚ ಸಾಂಬಾರು ಪುಡಿ ಅಂತ ಹೇಳ್ತೀವಿ, ಸಾಂಬಾರು ಪುಡಿ ಹಾಕೋತಾ ಇದ್ದೀನಿ. ಅದಾದಮೇಲೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಂಡು ಇದನ್ನು ಗ್ರೈಂಡ್ ಮಾಡ್ಕೋಬೇಕು. ತುಂಬ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನಾನು ಗ್ರೈಂಡ್ ಮಾಡ್ಕೋತಾ ಇದ್ದೀನಿ. ಸೊ ಇದಿವಾಗ ಈಗ ನಾನು ರುಬ್ಬಾಗಿದೆ. ನೆಕ್ಸ್ಟು ಒಂದು ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಟಿದ್ದೀನಿ. ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ. ಒಗ್ಗರಣೆಗೆ ಈರುಳ್ಳಿ, ಒಂದು ಅರ್ಧದಷ್ಟು ಈರುಳ್ಳಿ, ಒಂದು ಅರ್ಧದಷ್ಟು ಟೊಮ್ಯಾಟೊ ಒಗ್ಗರಣೆಗೆ ಹಾಕೋತಾ ಇದ್ದೀನಿ. ಇದನ್ನು ಸ್ವಲ್ಪ ಬಾಡಿಸ್ಕೋಬೇಕು. ಅದಾದ ನಂತರ ಏನು ತೊಳ್ಕೊಂಡು ಇಟ್ಕೊಂಡಿದ್ದೀವಿ ತಡ್ನಿಕಾಳು, ಬದನೆಕಾಯಿ ಹಾಗೆ ಆಲೂಗೆಡ್ಡೆ, ಇದನ್ನು ಹಾಕಿ 1 ಚಿಟಿಕೆಯಷ್ಟು ಉಪ್ಪನ್ನ ಸೇರಿಸ್ಕೋಬೇಕು. ಸೊ ಇದಕ್ಕೆ 1 ಸ್ಪೂನಷ್ಟು ಎಷ್ಟು ಬೇಕು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಿ ಇದಿಷ್ಟನ್ನು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 5 ಮಿನಿಟ್ಸ್ ಫ್ರೈ ಮಾಡ್ಕೊಳ್ಳಿ. ಇದನ್ನು ಒಂದು ಸ್ವಲ್ಪ ಬಾಯ್ಲ್ ಮಾಡ್ಕೋಬೇಕು, ಎಣ್ಣೆಲೇ ಬಾಯ್ಲ್ ಮಾಡ್ಕೋಬೇಕು, ಒಂದು 5 ಮಿನಿಟ್ಸ್ ಅಷ್ಟೇ. ಸೊ ಅದನ್ನು ಚೆನ್ನಾಗಿ ನೀಟಾಗಿ ಕಲಿಸ್ಕೊಂಡು ಒಂದು 5 ಮಿನಿಟ್ಸ್ ಬಾಡಿಸ್ಕೊಳ್ಳಿ. ಸೊ ಇವಾಗ ಇದು ಆಗಿದೆ 5 ಮಿನಿಟ್ಸು. ನೆಕ್ಸ್ಟ್ ನಾನು ರುಬ್ಬಿರೋ ಖಾರ ಏನಿದೆ ಅದನ್ನು ಇದಕ್ಕೆ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ರುಬ್ಬಿರೋ ಖಾರನ ಆ್ಯಡ್ ಮಾಡಿಕೊಂಡೆ. ಹಾಗೆ ಸ್ವಲ್ಪ ಅದಕ್ಕೆ ನೀರು ಹಾಕಿ ನೀರನ್ನ ಸೇರಿಸ್ಕೊಂಡೆ. ಸ್ವಲ್ಪ ಗಟ್ಟಿಗೆ ಇರಲಿ, ಜಾಸ್ತಿ ತೆಳುಗೆ ಮಾಡ್ಕೊಬೇಡಿ, ಯಾಕೆ ಗ್ರೇವಿ ಆಗಿರೋದ್ರಿಂದ ಜಾಸ್ತಿ ನೀರು ಹಾಕೋದು ಬೇಡ. ಸೊ ಈ ಥರ ನೋಡಿ, ಇಷ್ಟು ಟೆಕ್ಸ್ಚರ್ ಇರಬೇಕಿದು. ಗ್ರೇವಿ ಮಾಡ್ತಾ ಇರೋದ್ರಿಂದ ಜಾಸ್ತಿ ನೀರು ಹಾಕೋ ಅವಶ್ಯಕತೆ ಇಲ್ಲ. ಸೊ ಇದನ್ನು ನೀವು ಲಿಡ್ ಕ್ಲೋಸ್ ಮಾಡಿ 3 ವಿಷಲ್ ಹೊಡ್ಸಿದ್ರೆ ಸಾಕು. ನಾನು 3 ವಿಷಲ್ ಹೊಡ್ಸ್ಕೊಂಡಿದ್ದೀನಿ. ಸೊ ಈಗ 3 ವಿಷಲ್ ಆಗಿದೆ. ಸೊ ಈಗ ನೋಡೋಣ ಹೇಗೆ ಬಂದಿದೆ ಅಂತ. ರೊಟ್ಟಿ ಮತ್ತು ದೋಸೆ ಇದಕ್ಕೆ ಬೆಸ್ಟ್ ಕಾಂಬಿನೇಷನ್. ಸೊ ನೋಡಿ ಹಿಂಗೆ ಬಂದಿದೆ. ಸೊ ಗ್ರೇವಿ ಥರ ಇದೆ ಇದು ಚಪಾತಿಗೂ ಕೂಡ ಬೆಸ್ಟ್ ಕಾಂಬಿನೇಷನ್ ಅಂತ ಹೇಳ್ಬೋದು. ನೀವು ಲಾಸ್ಟಿಗೆ ಬೇಕಾದರೆ ಕೊತ್ತಂಬರಿ ಸೊಪ್ಪು ಹಾಕೋಬೋದು, ಚೆನ್ನಾಗಿರುತ್ತೆ ಅದನ್ನು ಕೂಡ. ನೋಡಿ ಇಷ್ಟು ಟೆಕ್ಸ್ಚರ್ ಬಂದರೆ ಆಯಿತು ಅಂತ ನಾನೊಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ತಾ ಇದ್ದೀನಿ. ನಿಮಗೆ ಇಷ್ಟ ಆದರೆ ಈ ರೆಸಿಪಿನ ನಿಮ್ಮ ಮನೆಯಲ್ಲೇ ಕೂಡ ಟ್ರೈ ಮಾಡ್ಬೋದು. ತುಂಬ ಸುಲಭವಾಗಿದೆ, ಇಂಗ್ರೀಡಿಯೆಂಟ್ಸ್ ಎಲ್ಲ ಸಿಗುತ್ತೆ ನಮಗೆ. ಸೊ ನೀವು ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಈ ವಿಡಿಯೋನ ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಕೆಳಗಿರುವಂತಹ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಇನ್ನಷ್ಟು ವಿಡಿಯೋಗಳು ನಿಮ್ಮ ಮುಂದೆ ಬರುತ್ತೆ. ಥ್ಯಾಂಕ್ ಯು.